ಪ್ಲ್ಯಾಟಿನಮ್ಗೆ ರೀಸೇಲ್ ಕಷ್ಟ ಇದೆ, ಮತ್ತು ಬೈಯಿಂಗ್ ಸೆಲ್ಲಿಂಗ್ ರೇಟಲ್ಲಿ ಭಾಳಷ್ಟು ಡಿಫರೆನ್ಸ್ ಇದೆ. ಡೈಮಂಡಲ್ಲೂ ಬೈಯಿಂಗ್ ಸೆಲ್ಲಿಂಗ್ ರೇಟಲ್ಲಿ ಭಾಳಷ್ಟು ಡಿಫರೆನ್ಸ್ ಇರೋದ್ರಿಂದ ಓನ್ಲಿ ನಿಮ್ಮ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಮತ್ತು ನೀವು ತೋರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಡೈಮಂಡ್ ಪ್ಲಾಟಿನಮ್ಗಳನ್ನು ತೊಗೊಳ್ಳಿ. ಇದೇ ಥರ ವೈಟ್ ಗೋಲ್ಡ್ ಬರುತ್ತೆ, ಅದರಲ್ಲೂ ಕೂಡ ಈ ನಾರ್ಮಲ್ ಗೋಲ್ಡ್ ಬೇರೆ, ವೈಟ್ ಗೋಲ್ಡ್ ಬೇರೆ. ಸೊ ನಿಮ್ಮ ವೈಟ್ ಗೋಲ್ಡ್ಗೂ ಸಿಲ್ವರ್ಗೂ ಅಥವಾ ಅದು ರಿಯಲಿ ಗೋಲ್ಡ್ ಅನ್ನೋದು ವ್ಯತ್ಯಾಸನೇ ಗೊತ್ತಾಗಲ್ಲ. ಸೊ ಹಾಗಾಗಿ ಅನ್ಲೆಸ್ ನೀವೇನೋ ಒಂದು ಕ್ಲಾಸ್ ತೋರಿಸ್ಬೇಕು ಅಥವಾ ಒಂದು ನಂಬಿಕೆ, ಅಸ್ಟ್ರಾಲಜಿ ಪ್ರಕಾರ ಯಾರೋ ನಮ್ಗೆ ಹೇಳಿದ್ದಾರೆ ಡೈಮಂಡ್ ಹಾಕೋಬೇಕು ಅಂತ, ಸೊ ಆ ಥರ ಏನಾನ ಇದ್ದರೆ ಬಳಕೆ ದೃಷ್ಟಿಯಿಂದ ಡೈಮಂಡ್ ಅಥವಾ ಪ್ಲಾಟಿನಮ್ ಅಥವಾ ವೈಟ್ ಗೋಲ್ಡ್ ಈ ಥರ ಮಾಡಿ ಹೊರತು ಹೂಡಿಕೆಗೋಸ್ಕರ ಗೋಲ್ಡ್ ಆ್ಯಂಡ್ ಸಿಲ್ವರ್ ಈಸ್ ಆಲ್ವೇಸ್ ಬೆಸ್ಟ್. ಅದರಲ್ಲಿ ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸೇಜ್ ಅಂತ ನಾನು ಹೇಳಿದೆ, ಅದಿರೋದ್ರಿಂದ ಸಿಲ್ವರ್ ಈಸ್ ಆಲ್ವೇಸ್ ಬೆಟರ್ ಫಾರ್ ಇನ್ವೆಸ್ಟ್ಮೆಂಟ್. ಗೋಲ್ಡ್ ಸೆಕೆಂಡು, ಡೈಮಂಡನ್ನು, ಪ್ಲಾಟಿನಮ್ಮನ್ನು ಮತ್ತು ನಾನು ಇವಾಗ ಹೇಳ್ದಂಗೆ ವೈಟ್ ಗೋಲ್ಡ್ ಇದು ಎಲ್ಲವನ್ನೂ ಕೂಡ, ಅಥವಾ ಈವನ್ ಜಮ್ ಸ್ಟೋನ್ಸ್, ಇವತ್ತು ಎಮರಾಲ್ಡು, ರೂಬಿ ಮತ್ತು ಈ ಬ್ಲೂ ಸಫೈರ್ಸ್ ಏನಿದೆ, ಯೆಲ್ಲೋ ಸಫೈರ್ ಏನಿದೆ, ಡೈಮಂಡ್ಗೂ ಕಾಸ್ಟ್ಲಿ ಇರುವಂತಹ ಬ್ಲೂ ಸಫೈರ್, ಎಮರಾಲ್ಡು ಮತ್ತು ರೂಬೀಸ್ ಇದೆ. ಸೊ ಇದೆಲ್ಲ ನೋಡ್ತು ಅಂದರೆ ದಿಸ್ ಈಸ್ ಓನ್ಲಿ ಫಾರ್ ಕ್ಲಾಸ್, ಸ್ಟೇಟಸ್, ನಾಟ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ.